ಸೊ ಯಾಕೆ ಒಬ್ರು ಬಡವರು, ಒಬ್ಬ ಹೆಣ್ಮಗಳು, ನಾರ್ಮಲ್ ಹೆಣ್ಮಗಳು, ಒಬ್ಬ ಮಿಡಲ್ ಕ್ಲಾಸ್ ಪೀಪಲ್ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರೆ, ಅವರು ಆ ಸಕ್ಸಸ್ಸಿನ ಹಾದಿಗೆ ಕಲಿಯೋದಕ್ಕೆ ಸಮಯವನ್ನ ಕೊಡೋದಿಲ್ಲ, ಅಲ್ಲಿ ಗುರುವಿನ ಆಯ್ಕೆಯನ್ನ ಮಾಡ್ಕೊಳೋದಿಲ್ಲ. ಸೊ ಬಹಳ ಜನ ಅಪ್ಲೈನ್ ಮಾತು ಕೂಡ ಕೇಳೋದಿಲ್ಲ. ಓಕೆ, ಬಹಳ ಜನ ಅಪ್ಲೈನ್ ಮಾತು ಕೂಡ ಕೇಳೋದಿಲ್ಲ, ಅಪ್ಲೈನ್ ಹೇಳ್ದಂಗೆ ಕೇಳೋದಿಲ್ಲ, ಅಪ್ಲೈನ್ ಫಾಲೋ ಕೂಡ ಮಾಡೋದಿಲ್ಲ. ಸೊ ಇವೆಲ್ಲ ಕಾರಣಗಳಿಂದ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಥವಾ ಅವ್ರ ಕಂಪನಿಯಲ್ಲಿ ಅವ್ರ ಫೇಲ್ಯೂರ್ ಅನ್ನ ಅನುಭವಿಸ್ಬೇಕಾದಂತ ಸಂದರ್ಭ ಬರುತ್ತೆ. ಆರ್ ಯು ಕ್ಲಿಯರ್ ನೋ? ಸೊ ಈಗ ನಾನು ನಿಮಗೆ ಒಂದು ಪಾಯಿಂಟ್ ಕ್ಲಿಯರ್ ಮಾಡಿದೆ. ಇವತ್ತಿನ ಪಾಯಿಂಟ್ ಅಲ್ಲಿ, ಈಗಿನ ಚರ್ಚೆಯಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದು ಹೇಳಿದ್ರೆ, ಒಬ್ಬ ಮಧ್ಯಮ ವರ್ಗದವನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಓದ್ಬೇಕಂತ ಗೊತ್ತಿರುತ್ತೆ, ಬಂಡವಾಳ ಹಾಕ್ಬೇಕಂತ ಗೊತ್ತಿರುತ್ತೆ, ಸಮಯ ಕೊಡ್ಬೇಕಂತ ಗೊತ್ತಿರುತ್ತೆ, ಗುರು ಬೇಕು, ಕಾಲೇಜ್ ಬೇಕು ಅಂತ ಗೊತ್ತಿರುತ್ತೆ. ಬಟ್ ಒಬ್ಬ ಮಧ್ಯಮ ವರ್ಗದವನು ಬಿಸ್ನೆಸ್ ಮಾಡ್ಬೇಕಾದ್ರೆ ಸಮಯ ಕೊಡಬೇಕು, ಬಂಡವಾಳ ಹಾಕಬೇಕು, ಕಷ್ಟ ಪಡಬೇಕು, ಗುರು ಬೇಕು, ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಬೇಕು. ಕಾಲೇಜ್ ಅಂದ್ರೆ ಬಿಸ್ನೆಸ್ ಅಪಾರ್ಚುನಿಟಿ, ಆ ಕಂಪನಿ ಅಂತ ತಗೊಳ್ಳಿ, ಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಒಬ್ಬ ಮಧ್ಯಮ ವರ್ಗದವನು ಜಾಬ್ ಮಾಡೋದಕ್ಕೆ ಲಾಯಕ್ಕಾಗಿರ್ತಾನೆ, ಜಾಬ್ ಮಾಡೋದಕ್ಕೆ ಲಾಯಕ್ಕಾಗಿರ್ತಾನೆ, ಬಟ್ ಬಿಸ್ನೆಸ್ ಮಾಡೋದಕ್ಕೆ ಲಾಯಕ್ಕಿರೋಲ್ಲ. ಕಾರಣ ಏನು ಅಂತಂದ ಹೇಳಿದ್ರೆ, ಜಾಬ್ ಮಾಡೋದಕ್ಕೆ ಅವ್ನು ಏನೇನು ಕೊಟ್ಟಿದಾನಲ್ಲ ಅದನ್ನೆಲ್ಲ ಬಿಸ್ನೆಸ್ ಮಾಡೋದಕ್ಕೆ ಅವ್ನು ಕೊಡೋದಕ್ಕೆ ತಯಾರಿ ಇರೋದಿಲ್ಲ. ಸೊ ಈ ಜಾಬ್ ಮಾಡೋದ್ರಿಂದ ನಿಮಗೆ ಏನ್ ಸಿಗುತ್ತೆ ಅಂತಂದ ಹೇಳಿದ್ರೆ, ನಿಮಗೆ ನಿಮ್ಮ ಜೀವನ 6ಕ್ಕೂ ಏರೋದಿಲ್ಲ, 3ಕ್ಕೂ ಇಳಿಯೋದಿಲ್ಲ, ನಿಮ್ ಜೀವನ ನಾರ್ಮಲ್ ಆಗಿ ಹೋಗುತ್ತೆ. ಬಟ್ ಬಿಸ್ನೆಸ್ ಮಾಡೋದ್ರಿಂದ ನಿಮ್ ಲೈಫ್ನ 3ಕ್ಕೆ ಇಳಿಯುತ್ತೆ. ಯಾವಾಗ ನೀವು ಅಪ್ಲೈನ್ ಹೇಳಲಿಲ್ದಂಗೆ ಕೇಳಲಿಲ್ದಾಗ, ನೀವು ನಿಮ್ ಗುರು ಇಲ್ಲ ಅಂತ ಹೇಳಿದಾಗ, ನೀವು ನಿಮ್ಮದೇ ಆದಂತ ತಲೆಯನ್ನ ಉಪಯೋಗಿಸಿದ್ರೆ ನಿಮ್ ಜೀವನ 3ಕ್ಕೆ ಇಳಿಯುತ್ತೆ. ನೀವು ಅಪ್ಲೈನ್ ಅನ್ನ ಬಳಸ್ಕೊಂಡು, ಅಪ್ಲೈನ್ ಹೇಳ್ದಂಗೆ ಕೇಳಿ, ಸಿಸ್ಟಮ್ ಹೇಳ್ದಂಗೆ ಕೇಳಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ, ಬುಕ್ಸ್ ಅನ್ನ ಓದಿ, ಎಲ್ಲವನ್ನ ತಿಳ್ಕೊಂಡ್ರೆ ನಿಮ್ಮ ಜೀವನ 6ಕ್ಕೆ ಏರೋ ಅಂತ ಸಂದರ್ಭ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮಗೆ ಸಿಕ್ಕಿರುವಂತ ಅವಕಾಶವನ್ನ ನೀವು ಪಾರ್ಟ್ ಟೈಮ್ ನಲ್ಲಿ ಇಟ್ಕೊಳ್ಳಿ ಅಥವಾ ಫುಲ್ ಟೈಮ್ ನಲ್ಲಿ ಆದ್ರೂ ಮಾಡಿ. ಅದು ನಿಮಗೆ ನಿಮ್ಮ ನಿಮ್ಮ ವೈಯಕ್ತಿಕ, ನಿಮ್ಮ ಸಮಯನ ನೀವು ಹುಡುಕಿ ತೆಗಿಬೇಕಾಗಿರತ್ತೆ. ನಾನು ಒಪ್ಕೊಂತೀನಿ, ಓಕೆ, ಸಮಯ ಇಲ್ಲ ಅಂತಂದೇಳಿ ನಾನು ಮೋದಿಜಿ ಅವ್ರು ಹೇಳಿದ್ರೆ ಒಪ್ಕೊಂತೀನಿ. ಸಮಯ ಇಲ್ಲ ಅಂತಂದೇಳಿ ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ್ರೆ ಒಪ್ಕೊಂತೀನಿ. ಸಮಯ ಇಲ್ಲ ಅಂತ ನಾನು ನೀವು ಹೇಳಿದ್ರೆ ಒಪ್ಕೊಳೋದಿಲ್ಲ. ನಾನು ಸಮಯನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹೇಗ್ ಮಾಡ್ಕೋಬೇಕು ಅಂತಂದು ಹೇಳಿದ್ರೆ, ನಿಮ್ಮ ಮನೇಲಿ ಮಗು ಇದೆ ಅಂತ ಆದ್ರೆ ಮಗು ಮಲಗೋ ಸಮಯನ ನೋಡ್ಕೊಳ್ಳಿ, ನಿಮ್ಮ ಅಡಿಗೆ ಮಾಡ್ಕೊಳೋ ಸಮಯನ ನೋಡ್ಕೊಳ್ಳಿ, ನಿಮ್ಮ ಮೊಬೈಲ್ ಅನ್ನ ನೀವು ಬಳಸೋ ಸಮಯನ ನೋಡ್ಕೊಳ್ಳಿ. ನನಗನ್ಸೋ ಮಟ್ಟಿಗೆ ನೀವು ರೀಲ್ಸು, ಯೂಟ್ಯೂಬು, ಎಲ್ಲರೂ ಅಲ್ಲ, ಸ್ವಲ್ಪ ಜನ ನೋಡ್ತಾರೆ, ಅಡಿಕ್ಟ್ ಆಗಿರ್ತಾರೆ. ಸೀರಿಯಲ್ಲು ಅಥವಾ ಅವ್ರ ತಾಯಿಗೆ ಫೋನ್ ಮಾಡೋದು, ತಂಗಿಗೆ ಫೋನ್ ಮಾಡೋದು, ಅಣ್ಣಗೆ ಫೋನ್ ಮಾಡೋದನ್ನ ನಿಲ್ಲಿಸಿದ್ರೆ ಅವರು ಬಿಸ್ನೆಸ್ಸಿಗೆ ಸ್ವಲ್ಪ ಸಮಯವನ್ನ ತೆಗಿಬಹುದು. ಬಿಸ್ನೆಸ್ಸಿಗೆ ಆಕ್ಚುಲಿ ಬೇಕಾಗಿರೋದು ಸಮಯ ಏನಂದ್ರೆ 1 ಗಂಟೆ ಅಥವಾ 2 ಗಂಟೆ, ಅದಕ್ಕೂ ಜಾಸ್ತಿ ಅವಶ್ಯಕತೆ ಇಲ್ಲ ಈ ಬಿಸ್ನೆಸ್ಸಿಗೆ. ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸಿಗೆ ಸಮಯ ಬೇಕಾಗಿರೋದು 1 ಅಥವಾ 2 ಗಂಟೆ ಪರ್ ಡೇ. ಸೊ 1 ಅಥವಾ 2 ಗಂಟೆನ ನೀವು ಕರೆಕ್ಟ್ ಆಗಿ ನಿಭಾಯಿಸ್ಬಿಟ್ರೆ ಮತ್ತೆ ನಿಮಗೆ ಅವಶ್ಯಕತೆನೇ ಇಲ್ಲ ಬಿಸ್ನೆಸ್ಸಿಗೆ ಸಮಯ ಬೇಕಾಗಿರೋದು. ಬಟ್ ಈ 1 ಗಂಟೆ 2 ಗಂಟೆ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅನ್ನೋದು ನೀವು ಕಲಿಬೇಕು. ನೀವು ಪುಸ್ತಕ ಓದ್ಬೇಕು, ಲೀಡರ್ ಜೊತೆ ಚರ್ಚೆ ಮಾಡಬೇಕು, ಡೌಟ್ಸ್ ಅಂಡ್ ಡಿಸ್ಕಷನ್ಸ್ ನ ಕ್ಲಿಯರ್ ಮಾಡ್ಕೋಬೇಕು. ಇದೆಲ್ಲ ಆಗಿದ್ಮೇಲೆ ನೀವು ಡೆವಲಪ್ ಆಗ್ತೀರಾ. ಓಕೆ, ಸೊ ಯಾಕೆ ಇವತ್ತು ಬಡವರು ಬಡವರಾಗೆ ಉಳಿತಿದ್ದಾರೆ, ಮಧ್ಯಮ ವರ್ಗದವರು ಮಧ್ಯಮ ವರ್ಗದಲ್ಲೇ ಉಳಿತಿದ್ದಾರೆ ಅಂದ್ರೆ, ಇದೊಂದು ಶಾಪ ಅಲ್ಲ, ಇದೊಂದು ಪಾಪ ಅಲ್ಲ, ಇದು ಒಂದು ದಿಮಾಕು, ಸೊಕ್ಕು. ಯಾರಿಗೂ ದುಡ್ಡು ಮಾಡಕ್ಕೆ ಆಸೆ ಇಲ್ಲ, ಯಾರಿಗೂ ಮುಂದೆ ಬರೋದಕ್ಕೆ ಇಷ್ಟ ಇಲ್ಲ, ಜೀವನದಲ್ಲಿ ಫ್ರೀಯಾಗಿ ಸಮಯನ ಕಳೆಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಸಿಯಾಗಿ ಎಲ್ಲ ಸಿಗ್ಬೇಕು ಅನ್ನೋಂತ ಹಂಬಲದಲ್ಲಿ ನಾವಿದ್ದೇವೆ. ಆ ಸೊಕ್ಕು, ಆ ದಿಮಾಕು ನಮಗೇನ್ ಮಾಡ್ತಾ ಇದೆ, ಬಡತನದಲ್ಲಿ ಒಸಿತಾ ಇದೆ. ಆ ಸೊಕ್ಕು, ಆ ದಿಮಾಕು ನಮಗೇನ್ ಮಾಡ್ತಾ ಇದೆ, ಮಧ್ಯಮ ವರ್ಗದಲ್ಲಿ ಇಟ್ಟಿದೆ. ಎಲ್ಲ ಫ್ರೀಯಾಗಿ ಬಿಟ್ಟಿಯಾಗಿ ಬೇಕು. ಸರ್ ಬಹಳ ಜನಕ್ಕೆ ನಾವು ಫೋನ್ ಮಾಡ್ತೀವಿ ಸರ್, ಅವ್ರು ಜಾಯಿನ್ ಆಗಲ್ಲ ಸರ್. ಓಕೆ, ನಾನು ಒಪ್ಕೊಂತೀನಿ. ಯಾಕೆ ಜಾಯ್ನ್ ಆಗ್ಬೇಕು? ನನ್ನ ಪ್ರಶ್ನೆ, ಯಾಕೆ ಜಾಯ್ನ್ ಆಗ್ಬೇಕು? ನಿಮ್ಮ ಮಾತನ್ನ ಕೇಳಿ ಯಾಕೆ ಜಾಯ್ನ್ ಆಗ್ಬೇಕು? ನಿಮಗೆ ಏನ್ ಗೊತ್ತಿದೆ? ನಿಮಗೆ 10 ಪೈಸಾನು ಗೊತ್ತಿಲ್ಲ ವಾಟ್ ಈಸ್ ಬಿಸ್ನೆಸ್ ಅಂತ. ನೀವು ಫೋನ್ ಮಾಡಿದ ಕೂಡಲೇ ಅವ್ರು ದುಡ್ಡು ಹಾಕ್ಬಿಡ್ಬೇಕಾ? ನೀವು ಫೋನ್ ಮಾಡಿದ ಕೂಡಲೇ ಜಾಯ್ನ್ ಆಗ್ಬಿಡ್ಬೇಕಾ ನಿಮಗೆ? ನೀವೇನ್ ಮೋದಿಜಿನಾ? ನೀವೇನಾದ್ರೂ ದೇವ್ರಾ ನೀವ್ ಹೇಳ್ದಂಗೆ ಕೇಳಕ್ಕೆ?
ನಿಮಗೆ ಏನಾದ್ರೂ ಗೊತ್ತಿದೆನಾ? ಈಗ ನಿಮ್ಮ ಅಪ್ಲೈನ್ ಹೇಳಿದ ಕೂಡಲೇ ನೀವು ಜಾಯ್ನ್ ಆದ್ರಿ. ಯಾಕೆ ಜಾಯ್ನ್ ಆದ್ರಿ ಅಂದ್ರೆ ನಿಮ್ಮ ಅಪ್ಲೈನ್ ಹತ್ರ ಜ್ಞಾನ ಭಂಡಾರ ಇತ್ತು, ನಿಮ್ಮ ಅಪ್ಲೈನ್ ಹತ್ರ ತುಂಬಷ್ಟು ನಾಲೆಡ್ಜ್ ಇತ್ತು, ನಿಮ್ಮ ಅಪ್ಲೈನಿಗೆ ನಿಮ್ಮ ಗುರುಗಳಿಗೆ ಅವ್ರಿಗೆ ಸಿಸ್ಟಮ್ ಅಂದ್ರೆ ಗೊತ್ತಿತ್ತು, ಅದಕ್ಕೋಸ್ಕರ ನೀವು ಜಾಯ್ನ್ ಆದ್ರಿ. ನಿಮ್ ಕೆಳಗಡೆ ಯಾಕೆ ಅವ್ರು ಜಾಯ್ನ್ ಆಗ್ತಿಲ್ಲ ಅಂತಂದ್ರೆ ನಿಮಗೇನು ಗೊತ್ತಿಲ್ಲ ಸಿಸ್ಟಮ್. ಹಾಗಾಗಿ ಜನ ಅದನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ ಜೊತೆಗೆ ಪ್ಯಾಕೇಜು ತಗೊಂತಾ ಇಲ್ಲ, ಜಾಯ್ನಿಂಗ್ ಅಮೌಂಟು ಕೊಡ್ತಾ ಇಲ್ಲ, ನಿಮ್ ಜೊತೆಗೆ ಜಾಯ್ನು ಆಗ್ತಾ ಇಲ್ಲ. ಸರ್ ಇದಕ್ಕೆ ಪರಿಹಾರ ಏನು ಅಂತಂದು ಹೇಳಿದ್ರೆ ಇಂಪ್ರೂವ್ಮೆಂಟ್, ಸೆಲ್ಫ್ ಇಂಪ್ರೂವ್ಮೆಂಟ್ ಹೆಂಗಾಗುತ್ತೆ? ಗುರು ತಗೋಬೇಕು, ಬಂಡವಾಳ ಹಾಕ್ಬೇಕು, ನಿಮ್ಮ ಮೇಲೆ ನೀವು ಸಮಯನ ಕೊಡಬೇಕು. ಇವತ್ತು ಎಷ್ಟೋ ಜನಕ್ಕೆ ಇರಿಟೇಟ್ ಕೂಡ ಆಗ್ತಾ ಇದೆ. ಯಾರೋ ಹೇಳಿದಾರೆ ಅಂತ ಬಂದು ಆನ್ ಮಾಡಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಮೊಬೈಲಲ್ಲಿ ವಾಟ್ಸಪ್ ಚಾಟ್ ಮಾಡ್ತಾ ಇದ್ದಾರೆ, ವಿಡಿಯೋ ರೀಲ್ಸ್ ನೋಡ್ತಾ ಇದ್ದಾರೆ. ಈ ಶರತ್ ನನ್ನ ಮಗ ಏನೋ ವೈಕೊಂತಿದ್ದಾನೆ, ವೈಕೊಳ್ಳಿ ಇವನು. ಈ ತರ ಅಪ್ಲೈನು ಮೀಟಿಂಗ್ಸು ಲೀಡರ್ಸು ಮಾತಾಡ್ಬೇಕಾದ್ರೆ ಅವ್ರು ಅವ್ರ ಅವ್ರ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಎಲ್ಲರೂ ಅಲ್ಲ, ಬಹಳ ಜನ ಅಲ್ಲ, ಎಲ್ಲರೂ ಅಲ್ಲ, ಸ್ವಲ್ಪ ಜನ. ಆಮೇಲೆ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ಬಿಸ್ನೆಸ್ ಆಗ್ತಿಲ್ಲ ಸರ್, ಸರ್ ಯಾರು ನಮ್ಮ ಮಾತು ಕೇಳ್ತಿಲ್ಲ ಸರ್, ಯಾರು ನಾವ್ ಈ ಕಂಪನಿಯಲ್ಲಿ ಸೇರ್ತಿಲ್ಲ ಸರ್ ಅಂತ ಹೇಳ್ತಾರೆ. ಸೊ ಈ ರೀತಿ ತಪ್ಪುಗಳನ್ನ ನಾವೇ ಮಾಡ್ತೀವಿ ಸ್ನೇಹಿತರೆ. ನಾವು ಮಾಡಿದ ಮೇಲೆ ನಾವು ಕಂಪನಿಗೆ ದ್ವೇಷಿಸೋದು, ನಾವು ಅಪ್ಲೈನಿಗೆ ಬೈಯೋದು, ನಾವು ಇಂಡಸ್ಟ್ರಿಗೆ ಬೈಯೋದು ನನ್ನ ಪ್ರಕಾರ ಇದು ಶುದ್ಧ ತಪ್ಪು ಅನ್ನೋದು ನನ್ನ ಪ್ರಕಾರ. ಸೊ ಇಲ್ಲಿ ನಾನೇನ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ, ಯಾವತ್ತು ಕಂಪನಿ ರಾಂಗ್ ಇರಲ್ಲ, ಪ್ರಾಡಕ್ಟ್ ರಾಂಗ್ ಇರಲ್ಲ, ಸಿಸ್ಟಮ್ ರಾಂಗ್ ಇರಲ್ಲ, ಜನ ರಾಂಗ್ ಇರ್ತಾರೆ. ಹೌದಲ್ವಾ? ಇವತ್ತು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಲಿಂದ ಆಕ್ಸಿಡೆಂಟ್ ಆಗಿರುವಂತಹ ಬೈಕು ಕಾರುಗಳು ತುಂಬಾ ಕಡಿಮೆ. ಓಕೆ, ಅಂದ್ರೆ ಒಂದು 1000ದಲ್ಲಿ 1 ಅಥವಾ 2 ಏನೋ ಬ್ರೇಕ್ ಫೇಲ್ಯೂರ್ ಆಗಿ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಆಗಿ ಆಕ್ಸಿಡೆಂಟ್ ಆಗಿರಬಹುದು, 1000ದಲ್ಲಿ 2. ಬಟ್ 1998 ಆಕ್ಸಿಡೆಂಟ್ ಹೆಂಗಾಗಿದೆ ಅಂದ್ರೆ ಡ್ರೈವರ್ ಮಿಸ್ಟೇಕ್ಲಿಂದ. ಡ್ರೈವರ್ ಜೋರಾಗಿ ಓಡಿಸ್ತಿರ್ತಾನೆ, ಡ್ರೈವರ್ ಎಣ್ಣೆ ಹೊಡೆದಿರ್ತಾನೆ, ಡ್ರೈವರ್ ಬ್ರೇಕ್ ಸರಿಯಾಗಿ ಅಪ್ಲೈ ಮಾಡಿರಲ್ಲ, ಡ್ರೈವರ್ ಸ್ಟೇರಿಂಗ್ ಕರೆಕ್ಟ್ ಆಗಿ ಮಾಡಿರಲ್ಲ, ಡ್ರೈವರ್ ಒನ್ ವೇದಲ್ಲಿ ಇರ್ತಾನೆ, ಡ್ರೈವರ್ ರಾಂಗ್ ಟರ್ನ್ ತಗೊಂಡಿರ್ತಾನೆ. ಅಂದ್ರೆ ವೆಹಿಕಲ್ ಇಂದ ರಾಂಗ್, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಲಿಂದ ರಾಂಗ್ ಆಗಿರೋದು 1-2 ಇದಾವೆ. ಬಟ್ ಡ್ರೈವರ್ಲಿಂದ ರಾಂಗ್ ಆಗಿರೋವು ಲಕ್ಷ ಇದಾವೆ ಉದಾಹರಣೆಗಳು ನಮ್ಮ ಹತ್ರ. ಅದೇ ರೀತಿಯಾಗಿ ನಾವು ಯಶಸ್ಸಾಗಿಲ್ಲ ಅಂತಂದು ಹೇಳಿದ್ರೆ ಅದಕ್ಕೆ ನಮ್ಮ ತಂದೆ ತಾಯಿ ಕಾರಣ ಅಲ್ಲ, ಅದಕ್ಕೆ ನಮ್ಮ ಗಂಡ, ನಮ್ಮ ಫ್ಯಾಮಿಲಿ, ನಮ್ಮ ಹೆಂಡತಿ ಕಾರಣ ಅಲ್ಲ, ಅದಕ್ಕೆ ಕಾರಣ ನಾವು ಅದಕ್ಕೆ ಕಾರಣ. ಸೊ ಈ ದುಡಿಯೋ ಅವಕಾಶ ಕೊಟ್ರೇನು, ಇನ್ಕಮ್ ಬರೋ ಅವಕಾಶ ಕೊಟ್ರೇನು ಯಾಕೆ ಇವತ್ತು ಜನ ಹಣ ಮಾಡ್ತಿಲ್ಲ ಅಂತಂದು ಹೇಳಿದ್ರೆ ಒಂದೇ ಒಂದು, ಅವರು ಸರಿಯಾಗಿ ರೀತಿಯಲ್ಲಿ ಕಲಿತಾ ಇಲ್ಲ. ಅವರು ಒಂದು ಬಾವಿಯ ಕೊಪ್ಪೆ ಹಾಗೆ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಪ್ರಪಂಚದ ಜ್ಞಾನ ಇಲ್ಲ, ಅವರಿಗೆ ರೀಲ್ಸ್ ಜ್ಞಾನ ಇದೆ, ಅವರಿಗೆ ಸಿನಿಮಾದ ಹುಚ್ಚಿದೆ, ಅವರಿಗೆ ಕ್ರಿಕೆಟ್ ಹುಚ್ಚಿದೆ, ಅವರಿಗೆ ಡ್ರಿಂಕ್ಸು ಸ್ಮೋಕಿಂಗ್ ಮಾಡೋ ಹುಚ್ಚಿದೆ, ಅವರಿಗೆ ಸಮಯನ ವ್ಯರ್ಥ ಮಾಡೋ ಹುಚ್ಚಿದೆ. ಬಟ್ ಅವರಿಗೆ ಕಲಿಯೋ ಹುಚ್ಚು, ಹಣ ಗಳಿಸುವ ಹುಚ್ಚು ಇಲ್ಲ. ಯಾಕಂದ್ರೆ ನೋಡಿ, ನಮ್ಮ ತಂದೆ ತಾಯಿ ನಮಗೆಲ್ಲ ಏನ್ ಕಲ್ಸ್ಕೊಟ್ಟಿದ್ದಾರೆ ಅಂದ್ರೆ ಹಣ ದುಡಿಬಾರ್ದು, ಹಣ ದುಡಿಯೋರು ನಾಲಾಯಕರು, ಹಣ ದುಡಿಯೋರು ಹೊಲಸ್ ಜನ, ಹಣ ದುಡಿಯೋರು ಸುಳ್ಳು ಹೇಳ್ತಾರೆ, ಹಣ ದುಡಿಯೋರು ತಲೆ ಹೊಡಿತಾರೆ, ಹಣ ದುಡಿಯೋರು ಮೋಸ ಮಾಡ್ತಾರೆ, ಹಣ ದುಡಿಯೋರು ಆರೋಗ್ಯ ಇರಲ್ಲ, ಹಣ ಹಣ ಇದ್ರೆ ನೆಮ್ಮದಿ ಕೆಟ್ಟೋಗ್ಬಿಡುತ್ತೆ. ಈ ರೀತಿ ಬೋಧನೆಗಳನ್ನ ನಮ್ಮ ಅಕ್ಕಪಕ್ಕದ ಸಮಾಜ ನಮಗೆ ಮಾಡಿ ಬೆಳೆಸಿದೆ. ಹಾಗಾಗಿ ನಮಗೇನ್ ಅನ್ಸುತ್ತೆ ಅಂತಂದು ಹೇಳಿದ್ರೆ ಹಣ ಮಾಡೋದು, ಸಕ್ಸಸ್ ಆಗೋದು ಇಲ್ಲೀಗಲ್ ಅಂತ ಅನ್ಸುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ 1-2 ಸಲ ಟ್ರೈ ಮಾಡ್ತೀವಿ, ಒಂದು 4 ಜನಕ್ಕೆ ಅಪ್ರೋಚ್ ಮಾಡ್ತೀವಿ. ಆ 4 ಜನನು ನಾನು ಮಾಡಲ್ಲ ಅಂದ ಕೂಡಲೇ ನಾವು ನೆಗೆಟಿವ್ ಆಗಿ ಬಿಟ್ಬಿಡ್ತೀವಿ. ಇಲ್ಲ ಇಲ್ಲ ಕರೆಕ್ಟು, ಇದಕ್ಕೆ ಯಾರು ಬರಲ್ಲ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತಂದೇಳಿ ನಾವು ಮಧ್ಯಮ ವರ್ಗದಲ್ಲಿ ಹುಟ್ಟಿ ಮಧ್ಯಮ ವರ್ಗದಲ್ಲೇ ಸಾಯ್ತೀವಿ. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಸಕ್ಕಾಗಲ್ಲ, ನಾವು ಒಳ್ಳೆ ಬಟ್ಟೆ ಹಾಕಕ್ಕೂ ಆಗಲ್ಲ, ನಾವು ಸಕ್ಸಸ್ ಆಗಿ ಬೆಳೆಯೋಕ್ಕೂ ಆಗಲ್ಲ. ಮತ್ತೆ ಗಂಡನ ಹತ್ರ ಹೋಗಿ ಕೈ ಚಾಸ್ತೀವಿ, ಮತ್ತೆ ಅತ್ತೆ ಮಾವನ ಹತ್ರ ಕೈ ಚಾಸ್ತೀವಿ, ಮತ್ತೆ ಅಪ್ಪ ಅಮ್ಮನ ಹತ್ರ ಕೈ ಚಾಸ್ತೀವಿ, ಮತ್ತೆ ನಾವು ಇದೇ ರೀತಿ ಹೋಗ್ತೀವಿ. ಸ್ವಂತ MLM ಕಂಪನಿ ಮಾಡೋರು
ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.